ನಮಸ್ಕಾರ ಸ್ನೇಹಿತರೆ, ಮುಂಗಾರು ಮಳೆ ಏನೋ ಆರಂಭವಾಗಿದೆ. ನಮ್ಮ ಹೆಮ್ಮೆಯ ರೈತ ಬಾಂಧವರು ಭೂಮಿ ತಾಯಿಯನ್ನ ನಂಬಿ ಕೃಷಿ ಕೆಲಸಗಳಲ್ಲೂ ಬ್ಯುಸಿಯಾಗಿದ್ದಾರೆ ಮತ್ತು ಕೆಲ ರೈತರು ಬಿತ್ತನೆ ಕೂಡ ಮಾಡಿದ್ದಾರೆ. ಆದರೆ ಈ ವರ್ಷ ನಮ್ಮ ಅನ್ನದಾತರ ತಲೆಯ ಮೇಲೆ ಒಂದು ದೊಡ್ಡ ಆತಂಕದ ತೂಗುಗತ್ತಿ ನೇತಾಡುತ್ತಿದೆ. ಹೌದು, ವಿಜ್ಞಾನಿಗಳು ಪದೇ ಪದೇ ಎಚ್ಚರಿಸುತ್ತಿರುವ ಆ ಒಂದು ಕಂಟಕದ ಹೆಸರೇ ಎಲ್ ನಿನೋ. ಈ ಎಲ್ ನಿನೋ ಪ್ರಭಾವದಿಂದಾಗಿ ಈ ಬಾರಿ ವಾಡಿಕೆಯಂತೆ ಮಳೆ ಬರುವುದಿಲ್ಲ. ದೇಶದಾದ್ಯಂತ ಭೀಕರ ಬರಗಾಲ ಅಥವಾ ಅನಿರೀಕ್ಷಿತ ಹವಾಮಾನ ವೈಪರೀತ್ಯ ಎದುರಾಗಬಹುದು ಅಂತ ತಜ್ಞರು ಹೇಳ್ತಿದ್ದಾರೆ. ಹಾಗಾದ್ರೆ ಈ ಪರಿಸ್ಥಿತಿಯಲ್ಲಿ ನಮ್ಮ ರೈತರು ಯಾವ ಬೆಳೆ ಬೆಳೆಯಬೇಕು? ಕೈಚಲ್ಲಿ ಕೂರಬೇಕಾ? ಖಂಡಿತ ಇಲ್ಲ. ಈ ಸಂಕಷ್ಟದಲ್ಲಿ ಇಡೀ ಕೃಷಿ ವಲಯವನ್ನ ಪಾರು ಮಾಡಲು ಕೃಷಿ ಇಲಾಖೆಯ ನಿರ್ದೇಶಕರಾದ ಡಾಕ್ಟರ್ ಬಿ ಗೋಪಿ ಅವರು ಕೆಲವು ಅದ್ಭುತ ಮತ್ತು ಮಹತ್ವದ ಯೋಜನೆಗಳನ್ನು ಹಂಚಿಕೊಂಡಿದ್ದಾರೆ. ಈ ವಿಡಿಯೋ ಪ್ರತಿಯೊಬ್ಬ ರೈತರಿಗೂ, ಪ್ರತಿಯೊಬ್ಬ ಸಾರ್ವಜನಿಕನಿಗೂ ತಲುಪಬೇಕು. ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ನೀವು ಕೂಡ ರೈತರಾಗಿದ್ರೆ ಅಥವಾ ರೈತರ ಮಕ್ಕಳಾಗಿದ್ರೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೌದು, ಮೊದಲನೆಯದಾಗಿ ಈ ಎಲ್ ನಿನೋ ಅಂದ್ರೆ ಏನು ಮತ್ತು ಇದರ ಪ್ರಭಾವ ಹೇಗಿರುತ್ತೆ ಅಂತ ನಾವಿಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಕೃಷಿ ನಿರ್ದೇಶಕರು ಹೇಳುವ ಪ್ರಕಾರ ಈ ಬಾರಿ ಮಳೆ ತೀರಾ ಇರ್ರೆಗ್ಯುಲರ್ ಆಗಿ ಇರಲಿದೆ. ಅಂದ್ರೆ ಸರಿಯಾದ ಸಮಯಕ್ಕೆ ಮಳೆ ಬರೋದೇ ಇಲ್ಲ. ಬಂದ್ರೆ ಸಡನ್ ಆಗಿ ಅತಿ ಹೆಚ್ಚು ಮಳೆ ಸುರಿದು ಪ್ರವಾಹ ಬರಬಹುದು. ಇಲ್ವೇ ಸತತ 15ರಿಂದ 20 ದಿನಗಳ ಕಾಲ ಹನಿ ಮಳೆಯೂ ಇಲ್ಲದೆ ಸುಡುವ ಬಿಸಿಲು ಆವರಿಸಬಹುದು. ಇಷ್ಟೇ ಅಲ್ಲದೆ ಪ್ರಮುಖ ನದಿಗಳ ಪ್ರದೇಶಗಳಲ್ಲೂ ನೀರಿನ ಒಳಹರಿವು ಗಣನೀಯವಾಗಿ ಕಡಿಮೆಯಾಗುವ ಮುನ್ಸೂಚನೆ ಇದೆ. ಹೀಗಿರುವಾಗ ರೈತರು ಕೇವಲ ಮಳೆಯನ್ನೇ ನಂಬಿ ಕೂರಲು ಸಾಧ್ಯ ಇಲ್ಲ. ಹವಾಮಾನದ ಆಟವನ್ನ ಗಮನಿಸಿ ಅದಕ್ಕೆ ತಕ್ಕಂತೆ ನಮ್ಮ ಕೃಷಿ ಪದ್ಧತಿಯನ್ನ ಬದಲಾಯಿಸಿಕೊಳ್ಬೇಕಾದ ಅನಿವಾರ್ಯತೆ ಈಗ ಎದುರಾಗಿದೆ. ಭತ್ತ, ಜೋಳ ಬೇಡ, ಪರ್ಯಾಯ ಬೆಳೆಗಳತ್ತ ಮುಖ ಮಾಡಿ. ಹೌದು, ಸಾಮಾನ್ಯವಾಗಿ ನಮ್ಮ ರೈತರು ಅತಿ ಹೆಚ್ಚು ನೀರು ಬೇಡುವ ಭತ್ತ, ಹತ್ತಿ ಅಥವಾ ಮೆಕ್ಕೆಜೋಳದಂತಹ ಬೆಳೆಗಳ ಕಡೆಗೆ ಮುಖ ಮಾಡ್ತಾರೆ. ಆದರೆ ನೆನ್ಪಿಡಿ, ಈ ವರ್ಷ ಇವುಗಳನ್ನ ನಂಬಿದ್ರೆ ಕೈ ಸುಟ್ಕೊಳ್ಳೋದು ಗ್ಯಾರಂಟಿ. ಇದಕ್ಕಾಗಿಯೇ ಕೃಷಿ ಇಲಾಖೆ ಕಂಟಿಂಜೆನ್ಸಿ ಪ್ಲಾನ್ ಅಂದ್ರೆ ತುರ್ತು ಪರಿಸ್ಥಿತಿಯ ಕೃಷಿ ಯೋಜನೆಯನ್ನು ಸಿದ್ಧಪಡಿಸಿದೆ. ಡಾಕ್ಟರ್ ಗೋಪಿ ಅವರ ಪ್ರಕಾರ ಈ ಬಾರಿ ರೈತರು ಕಡಿಮೆ ನೀರಿನಲ್ಲಿ ಅತಿ ಕಡಿಮೆ ಅವಧಿಯಲ್ಲಿ ಕೈಗೆ ಬರುವ ಪರ್ಯಾಯ ಬೆಳೆಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ಭತ್ತದ ಬದಲಾಗಿ ತೊಗರಿ, ಸಾಮೆ, ನವಣಿಯಂತಹ ಸಿರಿಧಾನ್ಯಗಳು ಮತ್ತು ದ್ವಿದಳ ಧಾನ್ಯಗಳನ್ನು ಬೆಳೆಯಲು ಇಲಾಖೆ ಸೂಚಿಸುತ್ತಿದೆ. ಮಾರುಕಟ್ಟೆಯಲ್ಲಿ ತರಕಾರಿಗಳ ಬೆಲೆ ಗಗನಕ್ಕೇರ್ತಿದೆ. ನಾವು ಬೇರೆ ರಾಜ್ಯಗಳಿಂದ ತರಕಾರಿ ತರಿಸ್ಕೊಳ್ತಿದ್ದೇವೆ. ಇದನ್ನ ಮನಗಂಡು ನಮ್ಮ ರೈತರೇ ತರಕಾರಿ ಮತ್ತು ಎಣ್ಣೆ ಕಾಳುಗಳಾದ ಸೂರ್ಯಕಾಂತಿ, ಸೋಯಾಬೀನ್ ಬೆಳೆದ್ರೆ ಖಂಡಿತ ಭರ್ಜರಿ ಲಾಭ ಗಳಿಸಬಹುದು. ಇವುಗಳಿಗೆ ಸರ್ಕಾರ ಸಬ್ಸಿಡಿ ಕೂಡ ನೀಡ್ತಿದೆ. ಇನ್ನು ಕೃಷಿ ಸೀಸನ್ ಆರಂಭ ಆಯಿತು ಅಂದ್ರೆ ಸಾಕು, ಮಾರುಕಟ್ಟೆಯಲ್ಲಿ ನಕಲಿ ಬೀಜಗಳ ಹಾವಳಿ ವಿಪರೀತವಾಗಿಬಿಡುತ್ತೆ. ಅದರಲ್ಲೂ ಹತ್ತಿ ಬೀಜಗಳಲ್ಲಿ ಮತ್ತು ಮೆಕ್ಕೆಜೋಳ ಬೀಜಗಳಲ್ಲಿ ಈ ನಕಲಿ ಜಾಲ ತುಂಬಾ ಆಕ್ಟಿವ್ ಆಗಿದೆ. ನಮ್ಮ ಕಷ್ಟದ ದುಡ್ಡನ್ನ ನಕಲಿ ಬೀಜಕ್ಕೆ ಸುರಿದು ಮೋಸ ಹೋಗಬಾರ್ದು ಅಂದ್ರೆ ಇಲಾಖೆ ಕೆಲವು ಕಟ್ಟುನಿಟ್ಟಿನ ನಿಯಮಗಳನ್ನು ತಿಳಿಸಿದೆ. ನೀವು ಯಾವುದೇ ಅಂಗಡಿಯಲ್ಲಿ ಬೀಜ ಖರೀದಿಸಿದ್ರೂ ಕಡ್ಡಾಯವಾಗಿ ರಶೀದಿ ಪಡೆದುಕೊಳ್ಳಿ. ಬಿಡಿ ಬೀಜಗಳನ್ನ ಅಥವಾ ಲೂಸ್ ಪ್ಯಾಕೆಟ್ ಇರೋದನ್ನ ಖರೀದಿಸಬೇಡಿ. ಅಷ್ಟೇ ಅಲ್ಲ, ನೀವು ಖರೀದಿಸಿದ ಖಾಲಿ ಬೀಜದ ಪ್ಯಾಕೆಟ್ ಅನ್ನ ಬೆಳೆ ಕೈಗೆ ಬರೋವರೆಗೂ ಎಸೆದು ಹಾಕಬೇಡಿ, ಜೋಪಾನವಾಗಿ ಇಟ್ಕೊಳ್ಳಿ. ಒಂದ್ ವೇಳೆ ಬೀಜದ ಗುಣಮಟ್ಟದಲ್ಲಿ ಏನಾದರೂ ವಂಚನೆಯಾದ್ರೆ ಆ ಪ್ಯಾಕೆಟ್ ಮತ್ತು ರಶೀದಿ ಇದ್ರೆ ಮಾತ್ರ ನಿಮಗೆ ಕಾನೂನುಬದ್ಧವಾಗಿ ಪರಿಹಾರ ಸಿಗಲು ಸಾಧ್ಯವಾಗ್ತದೆ. ಕೃಷಿ ಇಲಾಖೆ ಈಗ ಆಯಾ ಜಿಲ್ಲೆಗಳಲ್ಲಿ ಟಾಸ್ಕ್ ಫೋರ್ಸ್ ರಚಿಸಿ ಇಂತಹ ವಂಚಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತಿದೆ. ಕೊನೆಯದಾಗಿ ಹೇಳಬೇಕು ಅಂದ್ರೆ ಪ್ರಕೃತಿ ನಮಗೆ ಸವಾಲೆಸಿದಾಗ ನಾವು ಬುದ್ಧಿವಂತಿಕೆಯಿಂದ ದಾರಿ ಬದಲಿಸಬೇಕು. ಈ ಬಾರಿ ಭತ್ತ, ಮೆಕ್ಕೆಜೋಳ, ಹತ್ತಿಯ ಬೆನ್ನತ್ತಿ ಹೋಗದೆ ಕೃಷಿ ಅಧಿಕಾರಿಗಳ ಸಲಹೆಯಂತೆ ಪರ್ಯಾಯ ಬೆಳೆಗಳನ್ನು ಬೆಳೆದು ತಂತ್ರಜ್ಞಾನವನ್ನು ಬಳಸಿ ನಮ್ಮ ಕೃಷಿಯನ್ನ ಲಾಭದಾಯಕವಾಗಿಸಿಕೊಳ್ಳೋಣ. ನಿಮಗೆ ಈ ಮಾಹಿತಿ ಉಪಯುಕ್ತ ಅನ್ಸಿದ್ರೆ ದಯವಿಟ್ಟು ಕೇವಲ ಲೈಕ್ ಅಷ್ಟೇ ಮಾಡಬೇಡಿ. ನಿಮ್ಮ ಹಳ್ಳಿಗಳ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ನಿಮ್ಮ ಪರಿಚಿತ ರೈತ ಬಾಂಧವರಿಗೆ ವಿಡಿಯೋವನ್ನು ಈಗಲೇ ಶೇರ್ ಮಾಡಿ. ಇಂತಹ ಮತ್ತಷ್ಟು ಕೃಷಿ ಮತ್ತು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಜೈ ಜವಾನ್, ಜೈ ಕಿಸಾನ್.